ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ 3 ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು, ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ ಕೋರ್ಸ್ಗಳು ಲಭ್ಯವಿದೆ. ನಮ್ಮ ಮತ್ತು ಸೈನ್ಸ್ ಲ್ಯಾಬ್, ನೀಟ್, ಸಿಇಟಿ, ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್, ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ, ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ. ಚುನಾವಣೆ ನಾವು ನಿಲ್ತಾ ಇರೋದು ರಾಜಕಾರಣಕ್ಕಲ್ಲ, ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ನಾವು ಕಂಟೆಸ್ಟ್ ಮಾಡ್ತಾ ಇಲ್ಲ. ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ ನಾವು. ಸೊ ನಮ್ಮ ಪಕ್ಷ ಶಿಕ್ಷಕರ ಪಕ್ಷ. ನಮ್ಗೇನು ಗುರಿಗಳಿರೋ ಕಾರ್ಯಸೂಚಿಗಳಿರೋ ಅವು ಶಿಕ್ಷಕರ ಸಮಸ್ಯೆಗಳು. ಸೊ ಶಿಕ್ಷಕರು ಮತ್ತೆ ಶಿಕ್ಷಣ ಸಂಸ್ಥೆಗಳ ಉಳಿವಿಗೋಸ್ಕರ ನಾವು ಕಂಟೆಸ್ಟ್ ಮಾಡ್ತಾ ಇದೀವಿ ಅವನ ಯಾವುದೇ ವ್ಯಕ್ತಿಯ ಅಥವಾ ಯಾವುದೇ ರಾಜಕೀಯ ಪಕ್ಷದ ಓಲೈಕೆಗೆ ಅಲ್ಲ ಅಂತ ನಿಮ್ಗೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ, 4 ಜನ ಇರೋ MLCಗಳು 11 ಜನ ಅಧಿವೇಶನದಲ್ಲಿ ಕೂತಿರ್ತಾರೆ. ಸೊ ಅತಿಥಿ ಶಿಕ್ಷಕರಿಗೆ ಸಂಬಳ 8,000ದಿಂದ 10,000ಕ್ಕೆ ಇನ್ಕ್ರೀಸ್ ಮಾಡ್ತಾರೆ, ಅದು 2,000 ಇನ್ಕ್ರೀಸ್ ಮಾಡ್ತಾರೆ. ಜೈಲಿಗಿರೋ ಕೈದಿಗಳಿಗೆ ಇವ್ರ ಸಮ್ಮುಖದಲ್ಲಿ ಇವ್ರ ಎದುರಿಗೇನೆ 6,000ರಿಂದ 18,000 ಮಾಡ್ತಾರೆ. ಸೊ ಅದು ಮೊದಲನೇ ವರ್ಷಕ್ಕೆ. 2ನೇ ವರ್ಷಕ್ಕೆ ಜೈಲಲ್ಲಿ ಇದ್ರು ಅಂತಂದ್ರೆ ಅವ್ರಿಗೆ 22,000ರಿಂದ 23,000 ಮಾಡಿದ್ದಾರೆ. ನೀವು 3ನೇ ವರ್ಷ ಇದ್ರೆ 28,000 ರೂಪಾಯಿ. ಸೊ ಪ್ರಮೋಷನ್ ಅಲ್ಲಿ ಆಗುತ್ತೆ ಜೈಲಲ್ಲಿ ಇದ್ರೆ. ಇಲ್ಲಿ ಹಂಗಲ್ಲ, ಈಗ 10 ವರ್ಷದಿಂದ 8,000 ರೂಪಾಯಿ ಕೊಡ್ತಾರೆ ದೇಶಗಳಿಗೆ, ಅದು ಕೂಡ ಕೊಡಲ್ಲ. ಹೌದು ಸರ್, ಅಲ್ಲ ನಾನು ಅದನ್ನ ವೈಭವೀಕರಿಸ್ತೀನಿ ಅಂತ ಅಲ್ಲ, ಬಟ್ ನಮ್ಮ ನೋವು ಹಂಗಾಗಿದೆ, ಬಹಳ ನೋವಿನ ಸಂಗತಿ ಇದು. ಸೊ ಶಿಕ್ಷಕರನ್ನ ಅಷ್ಟೊಂದು ನಿಕೃಷ್ಟವಾಗಿ ಕಾಣ್ತಾರೆ ಅಂತ ನಾನು ಅದನ್ನ ಕೇಳುವಂತರು ಕೂಡ ನಾನು ಹೇಳ್ತಾ ಇಲ್ಲ. ಈಗ ಡೈಲಿ ಲೇಬರ್ಗೆ ನೀವು ಮಿನಿಮಮ್ ವೇಜಸ್ ಅನ್ನ 500 rupees ಅನ್ನ ಪ್ರೈಸ್ ಫಿಕ್ಸ್ ಮಾಡ್ತಾರೆ. ಅದನ್ನ ನೀವು 8-30 ಮಾಡಿದ್ರೆ 15,000 ಆಗತ್ತೆ. ಅದೇ ಶಿಕ್ಷಕರಿಗೆ 8,000 ಕೊಡ್ತಾರೆ. ಹಾಗಾದ್ರೆ ಯಾರು ದೊಡ್ಡವರು, ಯಾರಿಗೆ ಜಾಸ್ತಿ ಸಂಬಳ? ನೀವು ಡಬಲ್ ಡಿಗ್ರಿ ಮಾಡಿ BEd ಮಾಡ್ಕೊಂಡ್ಬಂದವ್ರಿಗೆ 8,000 ರೂಪಾಯಿ ಬಿಸಾಕ್ತಾರೆ. ಸೊ ಮೊನ್ನೆ ನಾನು PUC ಬೋರ್ಡ್ ಅಲ್ಲಿ ಮುನಿಯಪ್ಪ ಅವ್ರ ಜೊತೆ ಬಂದಿದ್ರು. 8 ತಿಂಗಳಿಂದ ಆ ಪಾರ್ಟ್ ಟೈಮ್ ಲೆಕ್ಚರರ್ಸ್ ಗೆ ಸಂಬಳನೇ ಕೊಟ್ಟಿಲ್ಲ. ನಮ್ಮ ಸ್ನೇಹಿತರಲ್ಲೇ ಪಾರ್ಟ್ ಟೈಮ್ ಲೆಕ್ಚರರ್ಸ್ ಗೆ ಸಂಬಳ ಕೊಟ್ಟಿಲ್ಲ. ಸೊ ನಾವ್ ನೆನ್ನೆ ದೊಡ್ಡ ಗಲಾಟೆ ಮಾಡ್ಬೇಕಾಯ್ತು ಆ ಇಲಾಖೆನಲ್ಲಿ. ಮನೆಗೆ ಅದನ್ನ ಈಗ ಬಿಲ್ ಅನ್ನ ಕಳಿಸಿದೀವಿ, ಇನ್ನೊಂದು 2-3 ದಿವಸದಲ್ಲಿ ಕೊಡ್ತಾರೆ. ಅದಕ್ಕೆ ಇವ್ರು ಲಂಚನೂ ಕೊಡ್ಬೇಕು. ಎಂತ ದುರ್ದೈವ ಸಂಗತಿ ಇದು ಅಂತಂದ್ರೆ, ನಾವು ಜೀತ ಮಾಡೋದು ಅಂತಲೇ ಆ ಜೀತ ಇಸ್ಕೊಳಕ್ ಲಂಚನೂ ಕೊಡುವಂತಹ ಕೆಟ್ಟ ಪರಿಸ್ಥಿತಿ ಈ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಿದೆ. ಇವುಗಳೆಲ್ಲವೂ ಎಲ್ಲಾ ಸಮಸ್ಯೆಗಳ ವಿರುದ್ಧ, ಆ ಸಮಸ್ಯೆಗಳ ಅರಿವಿರುವಂತವ್ರು, ಆ ಸಮಸ್ಯೆಗಳನ್ನ ಅನುಭವಿಸಿರುವಂತವ್ರು, ಆ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಿರುವಂತವ್ರು ಈ ಕ್ಷೇತ್ರದಲ್ಲಿ ಒಂದು ಚಳುವಳಿ ಮತ್ತೆ ಒಂದು ಹೋರಾಟವನ್ನು ರೂಪಿಸಬೇಕು ಅಂತ ಮಾತ್ರ ಈ ಚುನಾವಣೆಗೆ ನಾವು ನಿಲ್ತಾ ಇರೋದು. ಬಹುಶಃ ಇದು 3ನೇ ನಂದು ಪ್ರೆಸ್ ಮೀಟ್ ಇಲ್ಲಿ. ಸೊ ನಾನು ಪ್ರಾರಂಭದಲ್ಲಿ ಏನನ್ನ ಹೇಳಿದ್ನೋ ಅದನ್ನೇ ನಾನು ಇವತ್ತು ಕೂಡ ಹೇಳ್ತಾ ಇರೋದು. ಈ ಚುನಾವಣೆಗೆ ನಾವು ನಿಲ್ತಾ ಇರೋದು ರಾಜಕಾರಣಕ್ಕಲ್ಲ, ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ನಾವು ಕಂಟೆಸ್ಟ್ ಮಾಡ್ತಾ ಇಲ್ಲ. ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ ನಾವು. ಸೊ ನಮ್ಮ ಪಕ್ಷ ಶಿಕ್ಷಕರ ಪಕ್ಷ. ನಮ್ಗೇನು ಗುರಿಗಳಿರೋ ಕಾರ್ಯಸೂಚಿಗಳಿರೋ ಅವು ಶಿಕ್ಷಕರ ಸಮಸ್ಯೆಗಳು. ಸೊ ಶಿಕ್ಷಕರು ಮತ್ತೆ ಶಿಕ್ಷಣ ಸಂಸ್ಥೆಗಳ ಉಳಿವಿಗೋಸ್ಕರ ನಾವು ಕಂಟೆಸ್ಟ್ ಮಾಡ್ತಾ ಇದೀವಿ ಅವನ ಯಾವುದೇ ವ್ಯಕ್ತಿಯ ಅಥವಾ ಯಾವುದೇ ರಾಜಕೀಯ ಪಕ್ಷದ ಓಲೈಕೆಗೆ ಅಲ್ಲ ಅಂತ ನಿಮ್ಗೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ